ಸ್ವಾಗತಂ ಸುಸ್ವಾಗತಂ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ಕಲೆಕ್ಷನ್ ಇಸ್ಕೊಂಡಿರೋ ಗಾಡಿನ ವಾಪಸ್ ರಿಟರ್ನ್ ಕೊಟ್ಕೊಡೋಣ ಅಂತ ಅನ್ಕೊಂಡೆ. ನೋಡಿದ್ರೆ ನನ್ನ ಗಾಡಿ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಬ್ಯಾಟ್ರಿನ ತೊಗೊಂಡೋಗಿ ಚಾರ್ಜಿಂಗ್ ಕೊಟ್ಟು ಮತ್ತೆ ಎಲ್ಲ ಕೆಲಸಗಳಿರೋದ್ರಿಂದ ಇದನ್ನ ವಾಪಸ್ ಬಿಡೋಕ್ಕಾಗಲ್ಲ. ನೋಡೋಣ, ನಾಳೆ ಆದರೆ ನಾಳೆ ವಾಪಸ್ ಕೊಟ್ಬಿಡ್ತೀನಿ. ಕೊಡಬೇಕಾದ್ರೆ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿಸ್ಕೊಡ್ಬೇಕು. ಈ ಗಾಡಿ ಕೊಡ್ಬೇಕಾದ್ರೆ ಹೇಳಿದ್ರು ರಿಟರ್ನ್ ಕೊಡ್ಬೇಕಾದ್ರೆ ವಾಶ್ ಮಾಡಿಸ್ಕೊಡು ಅಂತ. ನಂದು ಒಂದು 15 ದಿನದಲ್ಲೆಲ್ಲ ಗಾಡಿ ರೆಡಿ ಆಗೋಗುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಒಂದು ತಿಂಗಳಾದ್ರೂ ಗಾಡಿ ರೆಡಿ ಆಗಲಿಲ್ಲ. ನಾಳೆನೂ ಫುಲ್ ರೆಡಿ ಆಗಲ್ಲ, ಬರೀ ಟಾಪ್ ಮಾತ್ರ ಹೊಡಿತಾರೆ. ಸೀಟ್ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಳುತ್ತೆ. ನೋಡೋಣ. ಇವಾಗ ಗ್ಯಾಸ್ ಹಾಕ್ಸಕ್ಕೆ ಬಂದಿದ್ದೀನಿ. ಇವಾಗ 3 ಪಾಯಿಂಟ್ ಐತೆ. ಒಂದು 200 ರೂಪಾಯಿಗೆ ಹಾಕ್ಸ್ಕೊಂಡ್ರು ನಾಳೆವರೆಗೂ ಮೇಂಟೈನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಟೈಮು ಎಕ್ಸಾಕ್ಟಾಗಿ ಇವಾಗ 10 ಗಂಟೆ. ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಬಸ್ ಸ್ಟಾಪ್ ಹತ್ರ ಹೋಗಿ ಡ್ಯೂಟಿ ಆನ್ ಮಾಡೋಣ ಇವತ್ತು. 200 ರೂಪಾಯಿಗೆ ಹಾಕಿದ್ದು ಫುಲ್ ಟ್ಯಾಂಕ್ ಆಯಿತು. ನಾಳೆವರೆಗೂ ಹೆಂಗೋ ಮೇಂಟೈನ್ ಆಗುತ್ತೆ. ಬನ್ರಿ ಇವಾಗ ಬಸ್ ಸ್ಟಾಪ್ ಹತ್ರ ಡ್ಯೂಟಿ ಆನ್ ಮಾಡೋಣ. ಇಷ್ಟು ದಿನ ಅಂಕಲ್ ಒಬ್ರನ್ನ ಬಿಟ್ರೆ ಬಸ್ ಸ್ಟಾಪ್ ಹತ್ರ ಯಾರೂ ಇರಲಿಲ್ಲ. ಇವತ್ತು ಜಗಣ ಬಂದ್ಬಿಟ್ಟವ್ರೆ. ಇನ್ನೊಬ್ಬ ಹೋದ, ಆಗಲೇ ಪಾಸ್ ಆಗೋದವನೇ, ಅಲ್ಲಿ ಸಿಗ್ದ ರೋಡಲ್ಲಿ. ಅಣ್ಣ ಕೋರ್ಮಂಗ್ಲ ಬಿತ್ತು. ಬೀಳ್ತಾ ಇಲ್ಲ ಅಣ್ಣ. ಯಾವುದು ಆನ್ ಮಾಡಿದ್ದೀರಾ? ಎಲ್ಲಿ ಬಿತ್ತು? ನಾನು ಅಬುದಾಬಿ. ನಾಷ್ಟ ಮಾಡ್ದಣ್ಣ? ಯೂಟ್ಯೂಬಲ್ಲಿ ಜಗಣ ಬೆಳಗ್ಗೆ ಬಂದು ಬಸ್ ಸ್ಟಾಪಲ್ಲಿ ನಾನು ವೀಡಿಯೋ ನೋಡ್ಕೊಂಡು ಕೂತಿದ್ರಂತೆ. ಯಾರು ವೀಡಿಯೋ ನೋಡ್ತಾ ಇದ್ದೆ ಅಣ್ಣ? ಯಾವುದು ನೋಡ್ತಾ ಇರೋದು? ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಂತ ಸುಳ್ಳು ಹೇಳ್ತೀಯ ಅಣ್ಣ ನೀನು? ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋದು, ಯೂಟ್ಯೂಬಲ್ಲಿ ಅಂದ್ರೆ ಹಿಂದೆ ನೋಡ್ತಾ ಕೂತೀನಪ್ಪ ಅಂತ ಹೇಳಿದ್ನು. ಸುಳ್ಳು ಹೇಳ್ಬಿಟ್ರು ಬೆಳಗ್ಗೆ. ಸುಳ್ಳಲ್ಲಪ್ಪ ಹೇಳಿದ್ದು, ನಿಂದೆ ನೋಡ್ತಾ ಕೂತಿದ್ದೀನಿ ಅಂತ ಹೇಳಿದ್ ನಾನು. ನೀವು ಯೂಟ್ಯೂಬಲ್ಲಿ ನೋಡ್ತೀನಿ ಅಂತ ಹೇಳಿದ್ದು, ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರಾ? ಯೂಟ್ಯೂಬ್ ಅಂತ ಹೇಳಿಲ್ಲ ನಾನು, ಏನ್ಗೆಂತ ಯೂಸ್ ಮಾಡಿಲ್ಲ. ನಿಂದೆ ನೋಡ್ತಾ ಕೂತೀವಿ ಅಂತ ಹೇಳಿದ್ ನಾನು. ಎಲ್ಲಿ ಡ್ರಾಪ್ ಮಾಡಿದೆ ಅವ್ರನ್ನ? ಯಾವುದು? ಯಾರು ಹಾಕೊಂಡು ಹೋಗಿದ್ಯಲ್ಲ ಯಾವ್ದಣ್ಣ? ಉತ್ರಳಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಬೇರೆ. ಅದಾ ಹೆಬ್ಬಗೋಡಿ ಹತ್ರ ಡ್ರಾಪ್ ಆಯ್ತು. ಮತ್ತೆ ಉತ್ರಳಿಗೆ ಲೊಕೇಶನ್ ರಾಂಗ್ ಹಾಕ್ಬಿಟ್ಟಿದ್ರು. ಆಮೇಲೆ ಮತ್ತೆ ತಗೊಂಡೋಗಿ ಅಲ್ಲಿ ಬಿಟ್ಟೆ. ಅದು ಟೋಟಲ್ 500 ರೂಪಾಯಿನೋ ಆಯಿತು. ಅಲ್ಲಿ 200 ರೂಪಾಯಿ ಆಯಿತು, ಮತ್ತು ಅಲ್ಲಿಗೆ 320 ರೂಪಾಯಿನೋ ಆಯಿತು. 520 ರೂಪಾಯಿ ಕೊಟ್ಟರು. ಜಗಣ ಫುಲ್ಲು ಇನ್ವಾಲ್ವ್ ಆಗ್ಬಿಟ್ಟವ್ರು ವೀಡಿಯೋದಲ್ಲಿ. ಮೊನ್ನೆ ಹಾಕಿರೋ ವೀಡಿಯೋನ ಇವತ್ತು ನೋಡಿದವ್ರೆ. ಯಾಕೆ ನೀವು ಬಂದಿರಲಿಲ್ವಣ್ಣ ಡ್ಯೂಟಿಗೆ? ಶನಿವಾರದಿಂದ ಡ್ಯೂಟಿ. ಯಾಕೆ ಇವತ್ತು ಡ್ಯೂಟಿ ಮಾಡಲ್ವಾ? ಹಾಂ, ಫುಲ್ ಡ್ಯೂಟಿ ಮಾಡಲ್ಲ, ಹಾಫ್ ಡ್ಯೂಟಿ. ಯಾಕೆ ಹುಷಾರಿಲ್ವಣ? ಅಂಕಲ್ ಎಲ್ಲ ಅಲ್ಲೋಗಿ ಶೆಡ್ ಆಗ್ಬಿಟ್ಟವ್ರೆ. ಅಂಕಲ್ ಯಾರ ಜೊತೆನೋ ಬ್ಯುಸಿ ಆಗ್ಬಿಟ್ಟವ್ರೆ ಅಂಕಲ್. ಬಾರೋಣ, ಟೀಗೆ ಕೊಡ್ಸೋಣ. ಬೆಳಗ್ಗೆ ಜಗಣಂಗೆ ಟೋಕನು. ಯಾರು? ರೇಣುಕಣ್ಣನ ಬತ್ತಾವ್ರ? ರೇಣುಕಣ್ಣಂಗೋಸ್ಕರ ವೇಟಿಂಗು ಅಣ್ಣ. ಹಾಂ, ಟಾಪು ನಾಳೆ ಅಣ್ಣ. ಅವ್ನು ಬರೀ ಇದು ಮಾಡ್ತವ್ರೆ, ನೋಡ್ಬೇಕು. ಹಾಂ, ಟಾಪ್ ರೂಫಿಂಗ್ ಏನು ಜಾಸ್ತಿ ಇಲ್ಲ ಅಣ್ಣ, 5,000 ಆಗುತ್ತೆ ಅಷ್ಟೇ. ಸಿಂಗಲ್ ಟಾಪು ಒಡ್ಸ್ಬೇಕು. ಅದೊಂದು ಸ್ವಲ್ಪ ಬ್ಯುಸಿ ಅವ್ರೆ, ಅದರಿಂದ ಗಾಡಿಗಳು ಜಾಸ್ತಿ ಅವೆ ಅವ್ರ ಹತ್ರ. ಅದಕ್ಕಿಂತ ಒಂದು ಸ್ವಲ್ಪ ನಿಲ್ಸಿದ್ದೀನಿ. ಸೀಟ್ದೊಂದು ಪೆಂಡಿಂಗ್ ಐತೆ. ಸೀಟ್ ಹೇಳಿರೋದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡ್ತಾವ್ರೆ. ಮಾಮೂಲಿ ನಾರ್ಮಲ್ ಸೀಟೇ, ಅದು ಕೆಳಗಡೆ ಫ್ಲೇವುಡ್ ಎಲ್ಲ ತಿನ್ಬಿಟ್ಟೈತೆ ನೀರಿಗೆ ಎಲ್ಲ. ಫ್ಲೇವುಡಲ್ಲಿ ಏನಿಲ್ಲ. ಅದೊಂದು ಸ್ವಲ್ಪ ಸೀಟ್ ಚೆನ್ನಾಗಿ ರೆಡಿ ಮಾಡಬೇಕು ಅನ್ನೋದೊಂದು ರೀಸನ್ಗೆ ಅವ್ರು ಒಂದು ಸ್ವಲ್ಪ ಲೇಟ್ ಮಾಡ್ತವ್ರೆ. ಇವ್ರಿಗೋಸ್ಕರ ಇಷ್ಟೊತ್ತವರೆಗೂ ವೇಟಿಂಗ್. ಅಣ್ಣ ಇವಾಗ ಬಂದು ಪೋಸ್ ಕೊಡ್ತವ್ರು ನೋಡ್ರಿ. ನೋಡಿ ಫ್ರೆಂಡ್, ಇವ್ರು ನಮ್ಮ ಸೀನಿಯರ್ ಬಾಸ್. ಅಲ್ಲಿ ಟೀ ಕೊಡ್ತಾರೆ ಹೋಗಿ. ನಾನು ಜಗಣಂಗೆ ಟೋಕನ್ ಹಾಕ್ತಾರೆ, ಜಗಣ ಅಂಕಲ್ ಟೋಕನ್ ಹಾಕ್ತಾರೆ ಟೀ ಕೊಡಿಸಿ ಅಂತ. ಓ ಅಣ್ಣ ದಿಮ್ಮು, ನೀವು ಎಲ್ಲ ದಿಮ್ ರೆಡಿ ಮಾಡ್ಬಿಟ್ಟಿದ್ದೀರಾ?
ಇಬ್ರು ಒಂದ್ ಕಡೆನೆ ರೆಡಿ ಮಾಡಿಸಿದ್ದ ದಿಂಬು. ನೀವೆಷ್ಟು ಕೊಟ್ರಿ? ಜಾಸ್ತಿ ಆಗೋಯ್ತು. ಎಷ್ಟು? ಅಂಕಲ್ 1000 ರೂಪಾಯಿ, ನಮ್ದು 650 ರೂಪಾಯಿ. 650 ರೂಪಾಯಿ. ಹತ್ತಿ ಕ್ವಾಲಿಟಿ ಇರಲ್ಲ ಅದು, ಹತ್ತಿ ಕ್ವಾಲಿಟಿ ಇರಲ್ಲ ಹಾಕಿರೋದು. ಬ್ಲ್ಯಾಕ್ ಹತ್ತಿ ಹಾಕಿರ್ತಾನೆ. ವೈಟ್ ಅನ್ನ ಏನು ಬಿಚ್ಚು ನೋಡ್ತಾ ಇದ್ದ ಇವರು. ಹಾಂ ಅರ್ಧ ನೋಡೋಣ ಅಂತೆ ಜಗಣ. ಇವ್ರು 650 ರೂಪಾಯಿ ಕೊಟ್ರಂತೆ, ಇವ್ರ ಅಂಕಲ್ 1000 ರೂಪಾಯಿ ಕೊಟ್ರಂತೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು 650 ರೂಪಾಯಿ ಅಷ್ಟೇ ಅಂತ. ನಾನು 1000 ರೂಪಾಯಿ ಅಂತ ಹೇಳಿದ್ದೆ. 1000 ರೂಪಾಯಿನಾ? ಅಂಕಲ್ದು 1000 ರೂಪಾಯಿ, ಇವ್ರದ್ದು 650 ರೂಪಾಯಿ ಅಂತೆ ದಿಂಬು. ಕವರ್ ಗಿವರ್ ಸೇರಿಸಿ ಆಗಿದೆ. ಹಾಂ, ಬರೀ ದಿಂಬು ಅಂದ್ರೆ 650. ದಿಂಬು ಕವರ್ 2 ಸೇರಿ 650. ನಾನು ಸಪ್ರೇಟ್ ಆಗಿ ದಿಂಬಿಗೆ ಇನ್ನೊಂದು ಕವರ್ ತಗೊಂಡೆ. ಯಾವುದು ರೆಡ್ಡಾ ಬ್ಲೂ? ಸೀಟ್ ಕವರು ಚೆನ್ನಾಗೈತೆ ಅಲ್ಲ ಅಣ್ಣ. ಡ್ಯೂಟಿಗೆ ಬರ್ತೀರಾ ಬರಲ್ವಾ? ಹಾಂ, ಜಗಣ JP ನಗರ ಡ್ಯೂಟಿ ಹಾಕೋ ಬರ್ತಾರಂತೆ. ಬಾಯ್. ಹಲೋ ಹಲೋ, ಕಸ್ಟಮರ್ ಫೋನ್ ಮಾಡಿದ್ರು, ಕಟ್ಟೆ ಮಾಡಿದ್ರಪ್ಪ. ಕಾಯ್ಕೊಂಡು ನಿಂತವ್ರೆ ಅಲ್ಲಿ. ಇವರು ರೆಗ್ಯುಲರ್ ಆಗಿ ಡಾಕ್ಟ್ರು, ಇವರು ರೆಗ್ಯುಲರ್ ಆಗಿ ಹೋಗ್ತಾರೆ ಇಲ್ಲಿಂದ JP ನಗರ ಬನ್ನೇರಘಟ್ಟ ರೋಡ್ಗೆ ರೆಗ್ಯುಲರ್ ಆಗಿ ಹೋಗ್ತಾರೆ. ಟೀ ಕುಡಿದಿದ್ದಾಯ್ತು, ಒಂದು ಅಲ್ಲೇ ಆನ್ ಮಾಡಿದ ತಕ್ಷಣ ಒಂದು JP ನಗರ ಕೊಟ್ಟ ಎತ್ಕೊಂಡಿದ್ದೀನಿ. ಹ್ಞೂ ಸರ್ ಬರ್ತಾಯಿದ್ದೀನಿ ಸ್ವಲ್ಪ ಫುಲ್ಲು ಅರ್ಜೆಂಟಲ್ಲಿ ಅವರೇ ಕಸ್ಟಮರು. ಹೋಗಿ ಬಸ್ ಪಿಕಪ್ ಮಾಡ್ಬಿಡೋಣ. ಅಲ್ಲಿಂದನೇ ರೋಡಲ್ಲಿ ಬಸ್ ಇಟ್ಕೊಬಿಟ್ಟವ್ರೆ. ಬನ್ನೇರಘಟ್ಟ ರೋಡಲ್ಲ ಸರ್? 40 ಹಾಸ್ಪಿಟಲ್ ಏರಿಯಾದಿಂದ ಬನ್ನೇರಘಟ್ಟ ರೋಡ್ ಡ್ರಾಪ್ ಆಯಿತು. ಇವಾಗ ಮತ್ತೆ ಒಂದು ಬಸವೇಶ್ವರ ನಗರ ಕೊಟ್ಟವನೆ. ಆ ಕಡೆ ಡ್ಯೂಟಿಗಳು ಬೀಳಲ್ಲ ಅಂತ ಗೊತ್ತಿದ್ರು ಆ ಕಡೆಗೆ ಡ್ಯೂಟಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಡ್ಯೂಟಿಗಳು ಸ್ವಲ್ಪ ಕಡಿಮೆ, ಬಿದ್ದಿದ್ದು ಎತ್ಕೊಂಡು ಹೊಡಿತಾ ಇದ್ದೀನಿ. ಅದೇ ಬೇಕು ಇದೇ ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮು ವೇಸ್ಟು, ಈ ಕಡೆ ಸಂಪಾದನೆಯೂ ಆಗಲ್ಲ. ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಬಸವೇಶ್ವರ ನಗರ ಎತ್ಕೊಂಡಿದ್ದೀನಿ. 1.5 ಕಿಲೋಮೀಟ್ರು ಪಿಕಪ್ಪಲ್ಲಿದ್ದರು. ಇವಾಗ ಪಿಕಪ್ ದೂರ ಆಗುತ್ತೆ ಅಂತ ಸುಮ್ಮನೆ ಕ್ಯಾನ್ಸಲ್ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಏನೂ ಮಾಡೋಕ್ಕಾಗಲ್ಲ. ಪಿಕಪ್ ಹೋಗಿ ಫಸ್ಟು ಪಿಕಪ್ ಮಾಡೋಣ. ಬಂದೆ, ಇನ್ನೇನು 100 ಮೀಟ್ರಲ್ಲಿ ಐತೆ ಪಿಕಪ್ಪು. ನನಗೆ ಗೊತ್ತಿರೋಂಗೆ ಕಸ್ಟಮರ್ ಕಾಯ್ಕೊಂಡವ್ರೆ ಅಂತ ಅನ್ಕೋತೀನಿ. ಆದರೆ ಕಾಯ್ಕೊಂಡವ್ರೆ ಕಸ್ಟಮರು. ಕೇಳ್ತಾರೆ ಇವರು, ಸರ್ ಗಾಡಿ ನಂಬರ್ ಚೇಂಜ್ ಇದೆ, ಗಾಡಿ ಬೇರೆದಾ ಅಂತ. ಇವರೇನಾ? ಇವರೇ ಇರಬೇಕು ಅನ್ಕೋತೀನಿ, ಗೊತ್ತಿಲ್ಲ. ಇವರೇ ಕಾಯ್ಕೊಂಡವ್ರೆ ಕಸ್ಟಮರು. ಗಾಡಿ ತಿರುಗಿಸ್ಕೊಂಬಿಡೋಣ. ಹಾಂ, ಬೇರೆ ಇದೆ ಅಮ್ಮ ಗಾಡಿ ನಂಬರು. ಅದು ಗ್ಯಾರೇಜಲ್ಲಿದೆ. 8744. ಬಸವೇಶ್ವರ ನಗರ ಅಲ್ವಾ ಡ್ರಾಪು? ಇದು ನಾಗರಭಾವಿ. ಇದು ಎತ್ಕೊಳ್ಬೇಕಾದ್ರೆ ಬಸವೇಶ್ವರ ನಗರ ಅಂತ ತೋರಿಸ್ತು, ನಾಗರಭಾವಿ ಡ್ರಾಪು. ಇದು ಓಲಾದಲ್ಲಿ ಹಂಗೆ ತೋರಿಸೋದು ಬಸವೇಶ್ವರ ನಗರ ಅಂತ. ಕಸ್ಟಮರ್ ಬ್ಯಾಗ್ ಮರೆತ್ಕೊಂಡ್ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ವಾಪಸ್ ಹೋಗಿ ಬ್ಯಾಗ್ ಎತ್ಕೊಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸತಿ ಬರೋ ಹತ್ರದಲ್ಲೆಲ್ಲ ಮರ್ತೋಗುತ್ತೆ, ಏನು ಮಾಡೋಕ್ಕಾಗಲ್ಲ. 16 ಕಿಲೋಮೀಟ್ರಿಗೆ 52 ನಿಮಿಷ ತೋರಿಸ್ತಾನೆ. ಏನಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಪ್ರಾಬ್ಲಮ್ ಏನಂದರೆ ಹೋಗಿ ಆ ಕಡೆಯಿಂದ ಬಾಡಿಗೆ ಬೀಳಲ್ಲ, ಅದೊಂದೇ ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಗಲ್ಲ. ಹೋಗಿ ಆ ಕಡೆಯಿಂದ ಯಾವ್ದಾದ್ರು ಮಿನಿಮಮ್ ಮಾಡ್ಕೊಂಡು ನೋಡೋಣ. ಆ ಕಡೆಯಿಂದ ಯಾವ್ದಾದ್ರು ಬಾಡಿಗೆ ಹಾಕೊಂಬರ, ಏನು ಮಾಡೋಕ್ಕಾಗಲ್ಲ. ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಮ್ಮ? ಸರಿ. ಬನ್ನೇರಘಟ್ಟದಿಂದ ಏರಿಯಾ ಡ್ರಾಪ್ ಆಯಿತು. ಟೈಮ್ ಹತ್ತತ್ರ 1 ಗಂಟೆ ಆಯ್ತೈತೆ. ಊಟದ ಟೈಮ್ ಆಗೈತೆ. ನೋಡ್ತೀನಿ, ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಯಾವುದು ಬಾಡಿಗೆ ಬಿದ್ದಿಲ್ಲ ಅಂತಂದರೆ ಊಟಕ್ಕೆ ಹೋಗ್ತೀನಿ. ಊಟ ಹೋಗಿ ಅದಾದಮೇಲೆ ನೆಕ್ಸ್ಟ್ ಡ್ಯೂಟಿ ಆನ್ ಮಾಡ್ತೀನಿ. ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಡ್ಯೂಟಿಗಳು ಕಡಿಮೆ, ಏನು ಮಾಡೋಕ್ಕಾಗಲ್ಲ. ಪೀಕ್ ಅವರ್ ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು.
ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 1:37. ನಾನು ಡ್ರಾಪ್ ಮಾಡಿದ್ದು 1 ಗಂಟೆಯಲ್ಲಿ. ಇವಾಗ ಟೈಮ್ ಬಂದು 1:37 ನಿಮಿಷ ಕಾಯ್ದಿದ್ದೀನಿ ಡ್ಯೂಟಿಗೆ. ಯಾವುದು ಡ್ಯೂಟಿ ಬೀಳಿಲ್ಲ. ಅದಕ್ಕೆ ಹೋಗಿ ಊಟ ಮಾಡ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಹೋಗಿ ನೆಮ್ಮದಿಯಾಗಿ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಡ್ಯೂಟಿ ಆನ್ ಮಾಡೋಣ. ಅವಾಗ ಯಾವ ಡ್ಯೂಟಿ ಬಿದ್ದರೂ ಮಿನಿಮಮ್ ಬೀಳಿ ಲಾಂಗ್ ಬೀಳಿ ಹೊಡಿಬೋದು, ಏನು ತೊಂದರೆ ಇಲ್ಲ. ನೋಡೋಣ. ಏರಿಯಾದಿಂದ ಫೋರಮ್ಮಲ್ಲಿ ಕೋಣಂಕುಂಟೆ ಕ್ರಾಸ್ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಇಲ್ಲ ಅಂದ್ರೆ ಒಂದು 5-6 ಕಿಲೋಮೀಟರ್ ಖಾಲಿ ತಿರುಗಾಡಿದೆ. ಒಂದೇ ಒಂದು ಬಾಡಿಗೆ ಬೀಳ್ತಾ ಇಲ್ಲ. ಏನಕ್ಕೋ ಗೊತ್ತಿಲ್ಲ. ಪಿಕ್ ಅವರ್ ಸ್ಟಾರ್ಟ್ ಆಗೈತೆ, ಆದರೂ ಗೊತ್ತಿಲ್ಲ ಒಂದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಸುಮ್ಮನೆ ತಿರುಗ್ತಾ ಇದ್ದೀನಿ, ಬಾಡಿಗೆಗಳು ಒಂದೂ ಬೀಳ್ತಾ ಇಲ್ಲ. ನೋಡೋಣ ಮುಂದೆ ಎಲ್ಲಾದರೂ ಬಾಡಿಗೆ ಬಿದ್ದರೆ ಹಾಕೊಂಡು ಹೋಗೋಣ. ಸುಮ್ಮನೆ ಖಾಲಿ ತಿರುಗ್ತಾ ಇದ್ದೀನಿ. ಇನ್ನೇನು ಮಾಡಬೇಕು, ಸುಮ್ಮನೆ ಕೂತಿದ್ದ ಕಡೆನೇ ಕೂತ್ಕೊಂಡ್ರೆ ಬಾಡಿಗೆ ಬೀಳಲ್ಲ. ಹೋಗೋಣ ಮುಂದೆ ಎಲ್ಲಾದರೂ. ನಿಜವಾಗ್ಲೂ ಈ ಗೌರ್ಮೆಂಟ್ ಮಾಡ್ತಾರೋ ಕೆಲಸ ಸರಿ ಇಲ್ಲ ಗುರು. ಈ ಕಡೆ ಮಕ್ಳನ್ನು ಚೂಡ್ತಾರೆ, ತೊಗ್ಲನ್ನು ತೂಗ್ತಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿತವ್ರೆ. ಹಿಡಿಯೋ ಬದಲು ಡೈರೆಕ್ಟ್ ಹೋಗಿ ಅಗ್ರಿಗೇಟ್ ಕಂಪ್ನಿಗಳಲ್ಲಿ ಆಪ್ಷನ್ನೇ ತೆಗಿಸ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಪಾಪ ಅವ್ರಿಗೂ ತೊಂದರೆ ಇರಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಹಿಡಿದ್ರೆ ಅವ್ರ DL ಸೀಸ್ ಆಗುತ್ತಂತೆ, RC ಕ್ಯಾನ್ಸಲ್ ಆಗುತ್ತಂತೆ, ಬೈಕ್ಗಳನ್ನೆಲ್ಲ ಸ್ಕ್ರಾಪ್ ಆಗ್ತಾರಂತೆ. ಮಾಡೋದು ತಪ್ಪಲ್ಲ ಇವರು. ಅಗ್ರಿಗೇಟರ್ ಕಂಪ್ನಿಗಳ ಹತ್ರನೇ ಹೋಗಿ ಡೈರೆಕ್ಟ್ ಅದ್ರ ಆಪ್ಷನ್ನೇ ತೆಗಿಸ್ಬಿಟ್ರೆ. ನಮ್ದು ಅಷ್ಟೇ. ಇವಾಗ ಗುಡ್ಸ್ ಹೊಡಿತವ್ರೆ ಅಂತ ಹೇಳ್ತಾರೆ. ಗುಡ್ಸ್ ಹೊಡಿಯೋದು ಪ್ರಾಬ್ಲಮ್, ಹೌದು ಒಪ್ಕೋತೀನಿ. ಇವರು ಡೈರೆಕ್ಟ್ ಹೋಗಿ ಅಗ್ರಿಗೇಟ್ ಆಪ್ಗಳನ್ನ ಆಪ್ಷನ್ನೇ ತೆಗಿಸ್ಬೋದಲ್ಲ. ಸುಮ್ಮನೆ ಬಂದು ಈ ಕಡೆ ಆ ಕಡೆನೂ ಇನ್ಕಮ್ಮು, ಈ ಕಡೆನೂ ಇನ್ಕಮ್ಮು. ಇವಾಗ ಅವ್ರ ಕಡೆಯಿಂದನೂ ಇನ್ಕಮ್ ಆಗುತ್ತೆ, ಇಲ್ಲ ಇಲ್ಲಿ ಹಿಡ್ದಾಗ ಇವ್ರ ಕಡೆಯಿಂದನೂ ಇನ್ಕಮ್ ಆಗುತ್ತೆ. 2 ಕಡೆಯಿಂದನೂ ಇವ್ರಿಗೆ ಇನ್ಕಮ್ ಆಗಬೇಕು. ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಇವರು ಡೈರೆಕ್ಟಾಗಿ ಹೋಗಿ ಅಗ್ರಿಗೇಟ್ ಆಪ್ಗಳಲ್ಲಿ ಅದನ್ನ ಆಪ್ಷನ್ನೇ ತೆಗ್ಸಿದ್ರೆ, ಇವಾಗ ಓಡಿಸೋರು, ಇವಾಗ ರ್ಯಾಪಿಡೋ ಮಾಡ್ತಾ ಇರೋರು ಆಪ್ಷನ್ ಇಲ್ಲ ಅಂತ ಬೇರೆ ಏನಾದರೂ ಸ್ವಿಗ್ಗಿನೋ ಜೆಪ್ಟೋನೋ ಏನೋ ಮಾಡ್ಕೊತಾರೆ ಆರಾಮಾಗಿ. ಸುಮ್ಮನೆ ಇವಾಗ ಹಿಡಿದು ಅವ್ರಿಗೂ ಫೈನ್ ಹಾಕಿದ್ರೆ ಪಾಪ ಅವರು ಏನೋ ಒಂದು ಕಷ್ಟಕ್ಕೇನೆ ತಾನೇ ದುಡಿತಾ ಇರೋದು. ಸುಮ್ಮನೆ ಎಲ್ಲರಿಗೂ ಒಂದೇ ಹಿಂಸೆ ಕೊಟ್ಕೊಂಡು. ಇವಾಗ ನಮಗೂ ಅಷ್ಟೇ. ಇವಾಗ ಪೋರ್ಟರಲ್ಲಿ ಡೈರೆಕ್ಟ್ ಹೋಗಿ ಆಪ್ಷನ್ ತೆಗಿಸ್ಬಿಟ್ರೆ ಇವಾಗ ಅವ್ರಿಗೆ ಇವಾಗ ಅಫಿಷಿಯಲ್ ಆಗಿ ನೋಟಿಸ್ ಕಳಿಸ್ಬೋದಲ್ಲ ಇವರು, ಆಪ್ಷನ್ ತೆಗಿಯೋ ಥರ. ಏನಕ್ಕೆ ಇವರು ಬಿಟ್ಕೊಂಡು ಕೂತ್ಕೊಂಡವ್ರೆ? ಇವಾಗ ಅದನ್ನ ಮಾಡು ಅಂತ ಹೇಳೋದು ಇವರೇ, ಇಲ್ಲಿ ಫೈನ್ ಹಾಕೋದು ಇವರೇ. ಇವ್ರದೇ ತಪ್ಪಿಟ್ಕೊಂಡು ಸುಮ್ಮನೆ ಅಗ್ರಿಗೇಟ್ ಕಂಪ್ನಿಗಳ ಮೇಲೆ ಏನು ಮಾತಾಡದೆ ಈ ಡ್ರೈವರ್ಗಳು ಇಟ್ಕೊಂಡು ಇವಾಗ ಹೆಂಗೆ ಯಾವ ಥರ ಲೆಕ್ಕಾಚಾರ ಅಂತಂದ್ರೆ 2 ಕಡೆನೂ ಇನ್ಕಮ್ ಆಗ್ಬೇಕು ಇವ್ರಿಗೆ. ಆ ಕಡೆನೂ ಬರಬೇಕು, ಈ ಕಡೆನೂ ಬರಬೇಕು. ಇವಾಗ ಬೈಕ್ಗಳನ್ನೆಲ್ಲ ಸೀಸ್ ಮಾಡ್ತಾವ್ರೆ. ಇವಾಗ ತೊಂದರೆ ಯಾರಿಗೆ? ಇವ್ರಿಗೇನೆ ತೊಂದರೆ. ಓಡ್ಸೋರ್ಗೇನೆ ತಾನೇ ತೊಂದರೆ. ಇವಾಗ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಆರಾಮಾಗಿರ್ತಾರೆ. ಅಗ್ರಿಗೇಟ್ ಆ್ಯಪ್ಗಳನ್ನ ರನ್ನಿಂಗ್ ಮಾಡೋರು ಅವ್ರಿಗೇನು ತೊಂದರೆ ಇಲ್ಲ, ಆರಾಮಾಗಿರ್ತಾರೆ. ಇವಾಗ ಯಾವ ಥರ ಪ್ರಾಬ್ಲಮ್ಗಳು ಪಾಪ ಇವ್ರುಗಳು ಫೇಸ್ ಮಾಡಬೇಕು. ಇವಾಗ ಏನೇನು ಕಷ್ಟಕ್ಕೆ ಇವ್ರುಗಳು ರ್ಯಾಪಿಡೋ ಮಾಡ್ತಾ ಇರ್ತಾರೋ ಅಲ್ಲಿ ಇಲ್ಲಿ. ಇವಾಗ ಸುಮ್ಮನೆ ಇವಾಗ ಬೈಕ್ಗಳೆಲ್ಲ ಸೀಸ್ ಮಾಡವ್ರೆ. ಸುಮ್ಮನೆ ಇವ್ರು ಓಡ್ಸಂಗಿಲ್ಲ, ಬಿಡಂಗಿಲ್ಲ. ಡೈರೆಕ್ಟ್ ಇವರು ಅಪ್ಲಿಕೇಶನಲ್ಲೇ ತೆಗಿಬೋದಲ್ಲ ಬೈಕ್ ಆಪ್ಷನ್ನು. ಬೇಡ ನೀವು ಓಡಿಸ್ಬೇಡಿ ಅಂತ ಅಪ್ಲಿಕೇಶನ್ ಅವ್ರ ಹತ್ರನೇ ತೆಗಿಸ್ಬಿಡ್ಬೋದು. ಸುಮ್ಮನೆ ಹಿಡ್ಕೊಂಡು ಇವ್ರಿಗೆ ಫೈನ್ ಹಾಕ್ತವ್ರೆ ಗುರು. ಪಾಪ ಅವರು ಅದೇನೇನು ಬೈಕೊಂಡಿರ್ತಾರೋ, ನಮ್ಮ ಆಟೋದವ್ರ ಮೇಲೆ ಅದೆಷ್ಟೆಷ್ಟು ಬೈಕೊಂಡಿರ್ತಾರೋ ಗೊತ್ತಿಲ್ಲ. ಯಾಕಂದರೆ ಇದು ಪ್ರಾಬ್ಲಮ್ ಬಂದು ಕೋರ್ಟ್ ಕಡೆಯಿಂದ ಆಗಿರೋದು. ಈ ಗೌರ್ಮೆಂಟ್ಗೆ ಇದನ್ನ ಒಂದು ಆಪ್ಷನ್ ಥರ ಇದು ಮಾಡಿ, ಎಲ್ಲೋ ಬೋರ್ಡ್ ಥರ ಕನ್ವರ್ಟ್ ಮಾಡಿ ಒಂದು ಆಪ್ಷನ್ ಕೊಡಿ ಅಂತ ಇದು ಮಾಡಿದರು, ನೋಟಿಸ್ ಕಳಿಸಿದ್ರು. ಒಂದು ಟೈಮಿಗೂ ಕೊಟ್ಟಿದ್ರು, ಬಟ್ ಇವ್ರು ಮಾಡಿಲ್ಲ. ಅದಕ್ಕೆ ಇವಾಗ ಸೀಸಿಂಗ್ ಮಾಡೋಕ್ಕೆ ಶುರು ಮಾಡವ್ರೆ. ಏನು ಮಾಡೋಕ್ಕಾಗಲ್ಲ. ಅವರು ಏನಾದರೂ ಒಂದು ಜೀವನ ಮಾಡಲೇಬೇಕು, ನಾವು ಏನಾದರೂ ಒಂದು ಜೀವನ ಮಾಡಲೇಬೇಕು. ಬಟ್ ಹಿಡಿದು ಫೈನ್ ಹಾಕ್ತವ್ರೆ. ಹುಷಾರಾಗಿ ಓಡಿಸ್ಬೇಕಷ್ಟೇ. ಜಗವೆಲ್ಲ ದುಡಿಯುತ್ತಿದೆ, ನೋಡೊಮ್ಮೆ ಎದ್ದು ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು. ದುಡಿದು ತಿನ್ನೋಣ ಅಂತ ಬಂದಿದ್ರೆ ಇದು ಬಾಡಿಗೆಗಳೇ ಬೀಳ್ತಾಯಿಲ್ಲ. ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಬಾಡಿಗೆ ಬೀಳೋವರೆಗೂ ವೆಯ್ಟ್ ಮಾಡಬೇಕು. ಬಾಡಿಗೆ ಬಂದಮೇಲೆ ಡ್ಯೂಟಿ ಮಾಡಬೇಕು. ಅಷ್ಟೇ ಜೀವನ, ಏನು ಮಾಡೋಕ್ಕಾಗಲ್ಲ. ನಾನಿವಾಗ ಎಲ್ಲಿಂದ ಖಾಲಿ ಬಂದಿದ್ದೀನಿ ಅಂದರೆ, ಇಲ್ಲಿ ನೋಡ್ರಿ, 5 ಕಿಲೋಮೀಟ್ರಿಂದ ಖಾಲಿ ಬಂದಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ನಾನು ಖಾಲಿ ಬಂದಿರೋದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಖಾಲಿ ಬಂದಿದ್ದೀನಿ. ಉತ್ತರಹಳ್ಳಿ. ಇವಾಗ ನಾನು ನೆಕ್ಸ್ಟ್ ಮುಂದೆ ಹೋದರೆ ಉತ್ತರಹಳ್ಳಿ, ಅಲ್ಲಿವರೆಗೂ ಖಾಲಿ ಬಂದಿದ್ದೀನಿ. ಒಂದೇ ಒಂದು ಬಾಡಿಗೆ ಇಲ್ಲ ನೋಡ್ರಿ, ಒಂದೇ ಒಂದು ಬಾಡಿಗೆ ಇಲ್ಲ. ಯಾವುದ್ರಲ್ಲೂ ಒಂದು ಆ್ಯಪಲ್ಲೂ ಉಸಿರೇ ಆಡ್ತಾ ಇಲ್ಲ ಬಾಡಿಗೆ. ಇಲ್ಲ ಫೋನ್ ಪ್ರಾಬ್ಲಮ್ ಆಯ್ತಾ, ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತಾ, ಒಂದೂ ಗೊತ್ತಾಯ್ತಾ ಇಲ್ಲ. ನನಗಂತೂ ಖಾಲಿ ಬಂದು ತಲೆ ಕೆಟ್ಟೋಗೈತೆ. ಫಸ್ಟ್ ಹೋಗಿ ಒಂದು ಕಾಫಿ ಕುಡಿದು ಬಿಡೋಣ ಇಲ್ಲೇ. ಫುಲ್ಲು ಒಂಥರ ಮೆಂಟ್ಲಿಡ್ದಂಗೆ ಆಗ್ಬಿಡೈತೆ ನನಗಂತೂ. ಒಂದೇ ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ಬೇಜಾರಾಗ್ಬಿಟ್ಟು ಮನೆಗೆ ಖಾಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟ್ಗಳು ಹಂಗೈತೆ. ಡ್ಯೂಟಿ ಮಾಡಲೇಬೇಕು. ನೋಡೋಣ, ಯಾವುದಾದ್ರೂ ವೆಯ್ಟ್ ಮಾಡಿ ಡ್ಯೂಟಿ ಹಾಕ್ಕೊಂಡು ಹೋಗೋಣ. ಅಲ್ಲಿವರೆಗೂ ಹೋಗಿ ಒಂದು ಕಾಫಿ ಕುಡಿದು ಬಿಡೋಣ. ಗಾಯ್ಸ್, ಏನಿಲ್ಲ ಅಂದರೂ ಒಂದು 2 ಅವರ್ ವೆಯ್ಟ್ ಮಾಡಿದ್ದೀನಿ ಬಾಡಿಗೆಗೆ. ಇದು ಫೈನಲ್ ಆಗಿ ಮೆಜೆಸ್ಟಿಕ್ ಎತ್ಕೊಂಡಿದ್ದೀನಿ. ಒಂದು ಕಿಲೋಮೀಟ್ರಲ್ಲಿ ಪಿಕಪ್ ಇತ್ತು ಇಲ್ಲೇ ಹತ್ರದಲ್ಲೇ. ಏನು ಮಾಡೋಕ್ಕಾಗಲ್ಲ, ಹಂಗೆ ಹೋಗೋಣ ಅಂದ್ಕೊಂಡು ಎತ್ಕೊಂಡಿದ್ದೀನಿ. ಬನ್ನಿ ಗಾಯ್ಸ್, ಪಿಕಪ್ ಹೋಗೋಣ.
ಯಾಕೆ ಲೇಟ್ ಆಗುತ್ತಾ? ಬೇಗ ಬನ್ನಿ, ಸ್ವಲ್ಪ ಬೇಗ ಬನ್ನಿ. 4220 4220 ಆಯ್ತು. ಗೈಸ್ 14 ಕಿಲೋಮೀಟರ್ಗೆ 51 ನಿಮಿಷ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಖಾಲಿ ಕೂತ್ಕೊಳ್ಳೋ ಬದಲು ಅದನ್ನಾರ ಮಾಡೋಣ, ಆರಾಮಾಗಿ ಹೋಗೋಣ ಬನ್ರಿ. ಗೈಸ್ ಮಿತ್ರಹಳ್ಳಿಯಿಂದ ಮೆಜೆಸ್ಟಿಕ್ ಡ್ರಾಪ್ ಮಾಡಿದೆ. ನಾನು ಅಲ್ಲೇ ನಿಂತ್ಕೊಳ್ಳೋಕೆ ಹೋಗಲ್ಲ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿರುತ್ತಲ್ಲ, ಪಿಕಪ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೆ ನಾನು ಮುಂದೆ ಬಂದೆ. ಸ್ವಲ್ಪ ಲೂಲು ಮಾಲ್ ಹತ್ರ ಬಂದೆ. ಬರ್ತಾ ಇದ್ದಂಗೆ ಒಂದು RR ನಗರ ಕೊಟ್ಟ ಪಿಕಪ್ಗೆ ಬಂದಿದ್ದೀನಿ. ಕಸ್ಟಮರ್ಗೂ ಫೋನ್ ಮಾಡಿದ್ದೀನಿ, ಒಂದು 2 ನಿಮಿಷ ವೆಯ್ಟ್ ಮಾಡಿ ಬರ್ತಾರೆ ಅಂತ ಹೇಳೋರೆ. ನೋಡೋಣ, ಯಾರೋ ಬೇರೆಯವ್ರು ಬುಕ್ ಮಾಡಿರೋದು, ಬೇರೆಯವ್ರು ಬರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಒಂದು 2 ನಿಮಿಷ ವೆಯ್ಟ್ ಮಾಡಿ ಬರ್ತಾರೆ ಅಂತ ಹೇಳೋರೆ. ನೋಡೋಣ. ಈ ರಾಜ್ಕುಮಾರ್ ರೋಡಲ್ಲಿ ಹಾಕೊಳ್ಳೋದೇ ಪ್ರಾಬ್ಲಮ್, ಯಾಕಂದರೆ ಆ ಕಡೆ ಎಲ್ಲ ಫುಲ್ ಬಗ್ಬಿಟ್ಟು ವೈಟ್ ಟಾಪಿಂಗ್ ಮಾಡ್ತಾರೆ, ಈ ಕಡೆ ಏನೂ ಇಲ್ಲ, ಎಲ್ಲ ಒಂದೇ ಮಾಡ್ಬಿಟ್ಟಾರೆ. ಈ ಕಡೆ ಸಿಕ್ಕಾಬಟ್ಟೆ ಪಾರ್ಕಿಂಗ್ ಹಾಕ್ಬಿಟ್ಟಾರೆ, ನಿಲ್ಸ್ಕೊಳ್ಳೋಕ್ಕಾಗಲ್ಲ. ಬಸ್ ಗೀಸ್ ಬತ್ತು ಅಂತಂದರೆ ಹಾಕೊಳ್ಳೋಕೆ ಸ್ವಲ್ಪ ತೊಂದರೆ. ಯಾರೋ ಬೈಕ್ ಎತ್ತಿದ್ರೆ ಮುಂದೆ ಹಾಕೊಳ್ಳೋಣ. ಇದು ಗಾಡಿಗಳು ಬರ್ತೈತೆ, ಹಾಕೊಳ್ಳೋಕ್ಕೆ ಆಗಲ್ಲ ಗಾಡಿ. ನಾವು ಬಸ್ ಬತ್ತು ಅಂತಂದರೆ ಫುಲ್ ಪ್ರಾಬ್ಲಮ್. ತಪ್ಪಿ ಒಂದು ಕಡೆ ಕಾರು, ಒಂದು ಕಡೆ ಬಸ್ ಬಂದ್ಬಿಡ್ತು ಅಂತಂದರೆ ಗಾಡಿ ತುಂಬ ಹಿಂಸೆ ಆಗುತ್ತೆ, ಹಾಕೊಳ್ಳೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ಪಾರ್ಕಿಂಗ್ ಸಿಕ್ಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಹಿಂಸೆ ಆಗೋಗುತ್ತೆ. ಕಸ್ಟಮರು ಇದೊಂದು ಎನ್ವಲಪ್ ಕೊಟ್ಟರು, ಇದನ್ನು ಅವ್ರಿಗೆ ಕೊಟ್ಬಿಡಿ ಅಂತ. ಇವಾಗ 38 ನಿಮಿಷ ತೋರಿಸ್ತೈತೆ, ಅರ್ಧ ಗಂಟೆಲಿ ಆದರೆ ತಂದ್ಕೊಡಿ ಅಂತ ಅಂದರು. ಸೊ ಬನ್ನಿ, ಇದನ್ನು ತೊಗೊಂಡೋಗಿ ಬೇಗ, ಆದಷ್ಟು ಬೇಗ ತೊಗೊಂಡೋಗಿ ಕೊಟ್ಬಿಡೋಣ. ಸೊ ಗೈಸ್ ಫೈನಲ್ ಆಗಿ ಎನ್ವಲಪ್ನ ಕಸ್ಟಮರ್ ಕೈಗೆ ತಲುಪಿಸಾಯ್ತು. ಐಫೋನ್ ಫೋನಲ್ಲಿ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟೈತೆ, ಅದರಲ್ಲಿ ವೀಡಿಯೋ ಮಾಡೋಕೆ ಆಯ್ತಾ ಇಲ್ಲ. ಸೊ ಒಂದು ಸ್ವಲ್ಪ ಎಡಿಟಿಂಗು ಅದು ಇದು ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.